ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇದು ನಾನು ಬ್ಲಾಗ್ ಶುರು ಮಾಡಾಕತ್ತೀನಿ. ಎಲ್ಲಿಂದ್ರ ಅಂದ್ರೆ ನಮ್ಮ ಮಮ್ಮಿಯವರು ರೊಟ್ಟಿ ಮಾಡಾಕತ್ತಾರ. ನನಗೂ ರೊಟ್ಟಿ ಮಾಡಕ್ಕೆ ಬರುತ್ತೆ, ಆದ್ರೆ ನಮ್ಮ ಮಮ್ಮಿ ಅಷ್ಟು ಮೆತ್ತಗೆ ಸಾಫ್ಟಾಗಿ ರೊಟ್ಟಿ ಬರಂಗಿಲ್ಲ ಅನ್ನೋದಕ್ಕೆ ನೋಡ್ಕೊಂಡ್ರಾತು, ನಿಮಗೂ ತೋರಿಸಿದ್ರಾತು ವಿಡಿಯೋ ಅನ್ನೋದಕ್ಕೆ ಇಲ್ಲಿಂದ ವ್ಲಾಗ್ ಶುರು ಮಾಡತ್ತೀನಿ ನೋಡ್ರಿ. ಅದು ನಮ್ಮ ಮಮ್ಮಿ ಕಲಿಸ್ಕೊಳಕತ್ತಾರಲ್ರಿ, ಅದು ರೊಟ್ಟಿ ಹಿಟ್ಟು ಹಾಕ್ಕೊಂಡು ಅದು ಕೊಣಮುಣಿಗಿ ಅಂಥೇಳಿ, ಆಮೇಲೆ ಅದನ್ನ ಕೆಳಗೆ ಹಾಸ್ಕೊಂಡಾರಲ್ರಿ. ಅದು ಎದಕ್ಕೆ ಹಾಸ್ಕೊಂಡಾರ ಅಂದ್ರೆ ರೊಟ್ಟಿ ಬಡಿಯೋತ್ನ್ಯಾಗ ಸಿಡಿಬಾರ್ದು ಅನ್ನೋದಕ್ಕೆ ಹಂಗೆ ಹಾಸ್ಕೊಂಡಾರಿ ಅವರು. ಮೊದಲಿಗೆ ಫಸ್ಟಿಗೆ ಹಾಕೊಂಡ್ರಲ್ರಿ ಬಿಸಿನೀರು, ಕುದಿ ನೀರು, ಸ್ವಲ್ಪ ಬಿಸಿನೀರು ಜಿಗಿಟ್ ಹಾಕ್ಕೊಳ್ಳೋದಂತೀವಿ ನಾವು, ಜಿಗಿ ಹಾಕ್ಕೊಳ್ಳೋದಂತೀವಿ. ಹಂಗೆ ಜಿಗಿ ಹಾಕ್ಕೊಂಡು ಹಂಗೆ ನಾದದು ನೋಡ್ರಿ. ಅದು ಈಗೇನಪ್ಪ ರೊಟ್ಟಿ ಮಾಡೋದು ತೋರಿಸ್ತಾಳ, ನಮಗೇನು ಗೊತ್ತಿಲ್ಲಾರ್ದು ಅಂದ್ಕೋಬೋದು. ಎಷ್ಟೋ ಜನಕ್ಕೆ ಹೆಂಗೆ ನಾದೋದು ಗೊತ್ತಿರಂಗಿಲ್ಲ. ನನಗೆ ಇನ್ನೂ ಚೆಂದಾಗ ಬರಂಗಿಲ್ಲ ರೀ. ಅದಕ್ಕೆ ನಾನು ನೋಡಿದ್ರಾತು, ತಿಳ್ಕೊಂಡ್ರಾತು, ನಿಮಗೂ ತೋರಿಸಿದ್ರಾತು ಅಂತ ಹೇಳಿ ವಿಡಿಯೋ ಮಾಡಾಕತ್ತೇನೆ ನೋಡ್ರಿ. ಹಾಗೆ ಹಿಂಗೆಲ್ಲ ಸುತ್ತಲಿ ಹಂಗೆ ಹಿಟ್ಟದೆಲ್ಲ ಹಾಗೆಲ್ಲ ಮಾಡಿಕೊಂಡು ಇದಕ್ಕೆ ಎಷ್ಟು ಹತ್ತತ್ತಲ್ರಿ ಅಷ್ಟು ನೀರು ಹಾಕ್ಕೊಂಡು ಚೆಂದಾಗ ಹದ ಬರುವಂಗೆ ಕಲಿಸ್ಕೋಬೇಕ್ರಿ. ಅದನ್ನು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ 3 ಹೊತ್ತೊಳಗೆ 1 ಹೊತ್ತು ರೊಟ್ಟಿ ಇರಲಿಲ್ಲ ಅಂದ್ರೆ ತಲೆನೇ ಕೆಟ್ಟುಬಿಡ್ತೈತೆ ನೋಡ್ರಿ. ಜೋಳ ಎಸೆನ್ಷಿಯಲ್ ಫಾರ್ ಅ ಬಾಡಿ ಅಂದಂಗೆ ಅದ್ರೊಳಗಿರೋ ಪೋಷಕಾಂಶಗಳು ಭಾಳ ಮಹತ್ವದ್ದು. ಪ್ರೋಟೀನ್ ಇರುತ್ತೆ ರೀ, ಕ್ಯಾಲ್ಶಿಯಮ್ ಐತಿ, ಕ್ಯಾಲ್ಶಿಯಮ್ ಇರುತ್ತೆ, ಫಾಸ್ಫರಸ್, ಪೊಟ್ಯಾಷಿಯಮ್, ಜಿಂಕ್, ಇಷ್ಟೆಲ್ಲ ಪೋಷಕಾಂಶಗಳು ರೊಟ್ಟಿ ಒಳಗೆ ಐತೆ ನೋಡ್ರಿ. ಇಷ್ಟೆಲ್ಲ ಕತೆ ಹೇಳೋಷ್ಟ್ರಿಗೆ ನಮ್ಮವ್ವ ಹೆಂಗೆ ನಾದಕತ್ತಾಳೆ ನೋಡ್ರಿ. ಹಂಗೆ ಚರ ನಾದ್ಕೋಬೇಕು. ಹಂಗಾಗಿ ಅವ್ರ ಮೆಥಡ್ ಒಳಗೆ ನಾದ್ಕೊಂಡ್ರೆ ರೊಟ್ಟಿ ಭಾಳ ಸಾಫ್ಟ್, ಬ್ಯಾಗಿಟ್ರೆ ಕರುವಂಥ ರೊಟ್ಟಿಗಳಾಗ್ತಾವೆ ನೋಡ್ರಿ. ಆಮೇಲೆ ಇದು ಹೇಳಬೇಕಾದ್ರೆ ನನಗೆ ಇನ್ನೊಂದು ನೆನಪಾಯ್ತು, ಗ್ಲೂಟಿನ್ ಫ್ರೀ ಇರುತ್ತೆ ರೀ. ಗ್ಲೂಟಿನ್ ಅಂದ ತಕ್ಷಣ ನನಗೆ ಅನುಷ್ಕಾ ಶರ್ಮಾ ಅವ್ರದ್ದು ಇಂಟರ್ವ್ಯೂ ನೆನಪಾಯ್ತು. ಅವರೊಂದು ಇಂಟರ್ವ್ಯೂ ಒಳಗೆ ಹೇಳಿದರು, ಗ್ಲೂಟಿನ್ ಫ್ರೀ ಇರುವಂಥ ಪದಾರ್ಥಗಳನ್ನು ನಾನು ಜಾಸ್ತಿ ಸೇವಿಸ್ತೀನಿ ಅಂತ. ಜಾಸ್ತಿ ಗ್ಲೂಟಿನ್ ಫ್ರೀ ಇರೋದು ಯಾವುದಂತಂದ್ರೆ ಜವಾರಿ, ಅಂದ್ರೆ ಜೋಳದೊಳಗೆ ಜಾಸ್ತಿ ಗ್ಲೂಟಿನ್ ಫ್ರೀ ಇವ್ರು ಇರಂಗಿಲ್ಲ. ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಂದ್ರೆ ಆಫ್ರಿಕಾ ಒಳಗೆ ಬೆಳೀತಿದ್ರು. ಈಗೇನಂದ್ರೆ ಟ್ರಾಪಿಕಲ್, ಸಬ್ ಟ್ರಾಪಿಕಲ್ ಒಳಗೆ ಬೆಳೀತಾರೆ. ಆಲ್ಮೋಸ್ಟ್ ಈ ಉತ್ತರ ಕರ್ನಾಟಕ ಭಾಗ ಅಂದ್ರೆ ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಬೀದರ್ ಒಳಗೆ ಜಾಸ್ತಿ ಎರಿ ಭೂಮಿ ಅಂತಾರಲ್ರಿ, ಅಲ್ಲೇ ಜಾಸ್ತಿ ಗೋಧಿ ಜೋಳನ ಜಾಸ್ತಿ ಹಾಕೋದು. ಈ ಡಯಟ್ ಮಂದಿಗಂತೂ ರೊಟ್ಟಿ ಹೇಳಿ ಮಾಡಿಸ್ದಂಗೆ ನೋಡ್ರಿ. ಡಯಟ್ ಅಂಥೇಳಿ ಬರೀ ಜ್ಯೂಸ್ ಕುಡ್ದೆ ಇದನ್ನು ಕುಡ್ದೆ ಅನ್ನೋಕಿನ ಮುಂಜಾನೆ ಒಂದು ರೊಟ್ಟಿ, ಮಧ್ಯಾಹ್ನ ಒಂದು ರೊಟ್ಟಿ ಅಂತ ಉಂಡ್ಬಿಟ್ರೆ ಶಕ್ತಿನೂ ಬರ್ತೈತಿ ಮತ್ತು ವೆಯ್ಟು ಲಾಸ್ ಆಗುತ್ತೆ. ಯಾಕಂದ್ರೆ ಇದ್ರೊಳಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ರೀ ಇದ್ರೊಳಗೆ. ಇದು ನನ್ನ ಸೆಕೆಂಡ್ನೇ ವಿಡಿಯೋ ಆಗಿದ್ದರಿಂದ ನನಗೂ ಕಂಟೆಂಟ್ ಹೆಂಗೆ ಹೇಳಬೇಕು ಮಾಡಬೇಕು ಸ್ವಲ್ಪ ಅಲ್ಲಿ ಇಲ್ಲಿ ತಪ್ಪಾಗುತ್ತೆ ನೋಡ್ರಿ. ಎಷ್ಟು ಹದ ಆಗಿ ಮೆತ್ತಗೆ ಹೆಂಗೆ ನಾದ್ಕೊಂಡ್ರು ನೋಡ್ರಿ ನಮ್ಮ ಮಮ್ಮಿಯರು. ನೋಡ್ರಿ ಈ ಟೈಪನ್ನು ನಾದ್ಕೋಬೇಕ್ರಿ ರೊಟ್ಟಿ ಹಿಟ್ಟು, ಅಂದ್ರೆ ರೊಟ್ಟಿ ಮೆತ್ತಗೆ ಸಾಫ್ಟಾಗಿ ಬರ್ತಾವೆ. ಸ್ವಲ್ಪ ತೊಗೊಂಡು ಅಲ್ಲೇ ಹಂಗೆ ಸೈಡ್ ಮಾಡ್ಕೊಂಡು, ಅದು ರೊಟ್ಟಿ ಹಿಟ್ಟ ರೀ, ಜೋಳದ ಹಿಟ್ಟು ಹಚ್ಚನೇ ಹಿಂಗೆ ಬಡಿಬೇಕಾಗುತ್ತೆ. ಸ್ವಲ್ಪ ತೊಗೊಂಡು ಅದಿಷ್ಟಿನ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಈಗ ಮತ್ತೆ ಬಡಿತಾರೆ ಅವರು. ನೋಡ್ರಿ ಅವ್ರ ಕೈಲಿ ಹೆಂಗೆ ಚರ ನಾದ್ಕೊತಾರ. ಹಿಂಗೆ ನಾದ್ಕೋಬೇಕ್ರಿ ರೊಟ್ಟಿಗೆ, ಅಂದ್ರೆ ರೊಟ್ಟಿ ಸಾಫ್ಟ್ ಆಗ್ತಾವೆ ನೋಡ್ರಿ. ಹಗಲೇ ಮುಗಲೇ ಇದು ಹೇಳಿದ್ರೆ ನಿಮ್ಗೆ ಬೇಸರ ಅನ್ನಿಸ್ಬೋದು, ಬಟ್ ಏನು ಮಾಡೋದು, ಇದೆ. ಈಗ ಬಡ್ಯಾಕ ಶುರು ಮಾಡ್ತಾರೆ ನೋಡ್ರಿ. ಒಂದು ಉಳ್ಳಿ ತೊಗೊಂಡು ಬಡ್ಯಾಕ ಶುರು ಮಾಡ್ತಾರೆ. ನೋಡ್ರಿ ಹಂಗೆ ಸ್ವಲ್ಪ ಉಳ್ಳಿ ತೊಗೊಂಡು ಹಂಗೆ ಬಡಿತಾರೆ. ನೋಡ್ರಿ ಹಂಗೆ ಕೆಳಗೆ ಹಿಟ್ಟು ಹಾಕ್ಕೊಂಡು ಹಂಗೆ ಬಡ್ಕೊತ ಹೋದ ರೊಟ್ಟಿ ಭಾಳ ಸಾಫ್ಟಾಗೂ ಬರ್ತಾವೆ ಮತ್ತು ಬಡ್ಯಾಕೂ ಈಸಿ ಆಗುತ್ತೆ.
ನೋಡ್ರಿ ಹಂಚಿಗೆ ಹಾಕ್ತಾರೆ. ಈಗ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತಾರೆ. ಆಮೇಲೆ ನೀರು ಹಚ್ತಾರೆ. ಒಂದೇ ಮೈ ನೀರು ಹಚ್ಚಬೇಕು. ಒಂದು ಮೈ ನೀರು ಹಚ್ಚಿಂದ ಹೊಳಿಸಿ ಹಾಕ್ಬೇಕು. ನೀರು ಹಚ್ತಾರೆ ನೋಡ್ರಿ. ನೋಡ್ರಿ ಅವ್ರು ಹೆಂಗೆ ಬಡ್ಯಾಕತ್ತಾರ. ಹಿಂಗೆ ಈಸಿಯಾಗಿ ಬರ್ತೈತಿ. ಈಗ ಬಡಿದು ಹಂಚಿಗೆ ಹಾಕ್ತಾರೆ. ಈಗ ನೋಡ್ರಿ ಹೆಂಗೆ ರೊಟ್ಟಿ ಪೂರೆ ಉಬ್ದಂಗೆ ಹೆಂಗೆ ಉಬ್ಬಾಕತ್ತಾವ ನೋಡ್ರಿ ರೊಟ್ಟಿ. ಅಷ್ಟು ಉಣ್ಣಾಕು ಅಷ್ಟು ಸಾಫ್ಟ್ ಆಗಿರ್ತಾವೆ, ಅಷ್ಟು ಮೆತ್ತಗಾಗಿರ್ತಾವೆ ನೋಡ್ರಿ. ಗ್ಯಾಸು ಒಂದೇ ಲೆವೆಲ್ ಇಟ್ಟು ಬೇಯಿಸ್ಬೇಕು ನೋಡ್ರಿ. ಈಗ ಪಲ್ಯ ಉಣ್ಣಾಕ ಬೇಸರ ಆಗಿತ್ತಂದ್ರೆ ನಮ್ಮ ಸೈಡ ಮುಟ್ಗಿ ಮಾಡ್ತಾರೆ. ಅದು ಮಸಾಲೆ ಖಾರ, ಆಮೇಲೆ ಉಪ್ಪಿನಕಾಯಿ, ಆಮೇಲೆ ಕರ್ಮೆ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಎಣ್ಣೆ, ಅದು ಸ್ವಲ್ಪ ನೀರು ಹಾಕಿ ಹೀಗೆಲ್ಲ ಸುತ್ತೆಲ್ಲ ಹಿಂಗೆ ಇದು ಮಾಡ್ತಾರೆ. ಮಾಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈ ಒಳಗನ ಮೆತ್ತಗೆ ಮಾಡ್ತಾರೆ ಅವ್ರು. ಹಂಗೆ ಸುಡೋದ್ರೊಳಗನ ಅದನ್ನು ಮೆತ್ತಗೆ ಮಾಡ್ಬೇಕ್ರಿ. ಅಂದ್ರೆ ಭಾಳ ಮೆತ್ತಗೆ ಹಾಕತ್ತದು. ತಿನ್ನಕ್ಕೂ ಚಲೋ ಅಷ್ಟು ಟೇಸ್ಟ್ ಬರ್ತೈತಿ. ಪಲ್ಯ ಉಣ್ಣಾಕ ಬೇಸರ ಆತಂದ್ರೆ ಅಥವಾ ಪಲ್ಯ ಮಾಡಿರಲಿಲ್ಲ ಉಸಿರದಾಗತ್ತಂದ್ರೆ ಮುಟ್ಟಿಗೆ ಮಾಡ್ಕೊಂಡು ತಿಂದ್ಬಿಡ್ತೇವೆ ರೀ ನಾವು. ಹಿಂಗೆ ಕೈ ಒಳಗನ ಮೆತ್ತಗೆ ಮಾಡ್ಕೋಬೇಕು ನೋಡ್ರಿ. ಇಲ್ಲಿಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.